ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಸುಮನಹಳ್ಳಿಯ ಬ್ರಿಡ್ಜ್ನ ಬಳಿ ಪೊಲೀಸರು ಮಹಜರು ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ನಿರ್ಜನ ಪ್ರದೇಶದಲ್ಲಿ ಮೃತದೇಹವನ್ನು ಎಸೆದು ಹೋಗಲಾಗಿತ್ತು. ಶನಿವಾರ ಬೆಳಗಿನ ಜಾವ, ಭಾನುವಾರ ಮೃತದೇಹ ಪತ್ತೆಯಾಗಿತ್ತು. ಯಾರು ಮೃತದೇಹವನ್ನು ಎಸೆದು ಹೋಗಿದ್ರು? ಮೂವರು ಆರೋಪಿಗಳು, A9, A10, A11 ಆ ಮೂವರನ್ನು ಕರೆದುಕೊಂಡು ಬಂದು ಇವಾಗ ಮಹಜರು ಪ್ರಕ್ರಿಯೆಯನ್ನ ಮಾಡಲಾಗಿದೆ. ಫೋರೆನ್ಸಿಕ್ ಟೀಮ್ ಬಂದಿದೆ, FSL ನ ತಂಡ, ವಿಧಿ ವಿಜ್ಞಾನ ತಜ್ಞರ ತಂಡ ಬಂದಿದೆ ಈಗ ಸ್ಪಾಟ್ಗೆ. ಆ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ಫೋರೆನ್ಸಿಕ್ ಸೈನ್ಸ್ ನ ತಂಡ ಬಂದಿದೆ ಸ್ಥಳಕ್ಕೆ. ಶೆಡ್ ಹತ್ರ ಕೊಲೆ ನಡೆದಂತಹ ರಾಜರಾಜೇಶ್ವರಿ ನಗರದ ಶೆಡ್ನ ಸ್ಥಳಕ್ಕೆ ವಿಧಿ ವಿಜ್ಞಾನ ತಜ್ಞರ ತಂಡ ಬಂದಿದೆ. ನಿನ್ನೆ ಕೂಡ ಬಂದಿದ್ರವರು. ನಿನ್ನೆಯೂ ಕೂಡ ಬೆಳಗ್ಗೆಯಿಂದ ಸಂಜೆಯವರೆಗೆ FSL ನ ತಂಡ ಸಾಕ್ಷಿಗಳನ್ನ ಸಂಗ್ರಹ ಮಾಡುವಂತಹ ಪ್ರಕ್ರಿಯೆಯನ್ನ ಮಾಡಿತು. ಈಗ ಮತ್ತೆ FSL ನ ತಂಡ ಕೊಲೆ ನಡೆದಂತಹ ಸ್ಥಳಕ್ಕೆ ಬಂದಿದೆ. ಇವತ್ತು ಸಂಜೆಯ ಒಳಗೆ ದರ್ಶನ್ ಮತ್ತು ಇತರೆ ಆರೋಪಿಗಳನ್ನ ಯಾರೆಲ್ಲ ನೇರವಾಗಿ ಕೊಲೆಯಲ್ಲಿ ಭಾಗಿಯಾಗಿದ್ರೋ ಅವರನ್ನ ಕರೆದುಕೊಂಡು ಹೋಗಿ ಮಹಜರು ಪ್ರಕ್ರಿಯೆಯನ್ನ ಮಾಡಲಾಗುತ್ತೆ. ದರ್ಶನ್ A2 ಮತ್ತೆ ಆರೋಪಿ ನಂಬರ್ A1 ಪವಿತ್ರ ಗೌಡ ಕೂಡ ಮಹಜರು ಪ್ರಕ್ರಿಯೆಗೆ ಒಳಗಾಗಬೇಕಾಗುತ್ತೆ ಇವತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.